ಬಾಗಲಕೋಟೆ ಜಿಲ್ಲೆ ಕರ್ನಾಟಕ ಪ್ರದೇಶ ಕೃಷಿ ಸಮಾಜ ಹುನಗುಂದ ತಾಲೂಕಾ ಘಟಕ ವತಿಯಿಂದ ದಿನಾಂಕ ಸೆಪ್ಟೆಂಬರ್ 13, 2025 ರಿಂದ ಸೆಪ್ಟೆಂಬರ್ 16, 2025 ರವರೆಗೆ 4 ದಿನಗಳವರೆಗೆ ಕೃಷಿ ವಿಶ್ವವಿದ್ಯಾಲಯ ಧಾರವಾಡದಲ್ಲಿ ಕರ್ನಾಟಕ ಸರಕಾರದ ಕೃಷಿ ಹಾಗೂ ಸಂಬಂಧಿತ ಇಲಾಖೆಗಳು ಮತ್ತು ಕರ್ನಾಟಕ ಕೃಷಿಕ ಸಮಾಜ ಬೆಂಗಳೂರು ಇವರ ಸಹಯೋಗದಲ್ಲಿ 2025 ರ ಕೃಷಿ ಮೇಳವು ಜರಗಲಿರುವ ನಿಮಿತ್ತ ದಿನಾಂಕ ಸೆಪ್ಟೆಂಬರ್ 10, 2025 ರಂದು ಕೃಷಿ ಸಮಾಜ ಹುನಗುಂದ ತಾಲೂಕಾ ಘಟಕದ ಅಧ್ಯಕ್ಷರಾದ ಸಂಜೀವ ಜೋಶಿರ ಅಧ್ಯಕ್ಷತೆಯಲ್ಲಿ ಸಹಾಯಕ ಕೃಷಿ ನಿರ್ದೇಶಕರ ಕಾರ್ಯಾಲಯ ಹುನಗುಂದದ ಸಭಾಂಗಣದಲ್ಲಿ ಸುದ್ದಿಗೋಷ್ಠಿ ಜರುಗಿತು. ಈ ಸುದ್ದಿಗೋಷ್ಠಿ ಉದ್ದೇಶಿಸಿ ಅಧ್ಯಕ್ಷ ಸಂಜೀವ ಜೋಶಿರು ಹಾಗೂ ಸಹಾಯಕ ಕೃಷಿ ನಿರ್ದೇಶಕರಾದ ಬಸವರಾಜ ಟಕ್ಕಳಕಿರು ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿ, ಪ್ರಸಕ್ತ ಸಾಲಿನ ಕೃಷಿ ಮೇಳವು ಪೌಷ್ಟಿಕಾಹಾರ ಭದ್ರತೆಗೆ, ಮಣ್ಣಿನಾರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು ಎಂಘೋಷವಾಕ್ಯದಡಿ ಬೀಜಮೇಳ ಪೌಷ್ಟಿಕಾಹಾರ ಭದ್ರತೆಗೆ, ಮಣ್ಣಿನಾರೋಗ್ಯ ತಾಂತ್ರಿಕತೆಗಳು, ಸಾಂಪ್ರದಾಯಿಕ ತಳಿಗಳ ಪ್ರಾಮುಖ್ಯತೆ ಮತ್ತು ಸಂರಕ್ಷಣೆ, ಸುಸ್ಥಿರತೆಗಾಗಿ ಪರಿಸರ ಸ್ನೇಹಿ, ನೈಸರ್ಗಿಕ ಮತ್ತು ಸಾವಯವ ಕೃಷಿ ಹಾಗೂ ಕೃಷಿ ತಜ್ಞರೊಂದಿಗೆ ಸಮಾಲೋಚನೆ ಹಾಗೂ ಕೃಷಿ ನವೋದ್ಯಮಗಳು, ಸಮಗ್ರ ಬೆಳೆ, ಪೋಷಕಾಂಶ ಮತ್ತು ಪೀಡೆಗಳ ನಿರ್ವಹಣೆ ಹಾಗೂ ಹಿಂಗಾರು ಬೆಳೆಗಳ ತಾಂತ್ರಿಕತೆಗಳು, ಮಳೆಕೊಯ್ಲು ಮತ್ತು ಅಂತರ್ಜಲ ಮರಪೂರಣ, ಹೈಟೆಕ್ ತೋಟಗಾರಿಕೆ, ಫಲಪುಷ್ಪ ಪ್ರದರ್ಶನ ಹಾಗೂ ವಿಸ್ಮಯಕಾರಿ ಕೀಟ ಪ್ರಪಂಚ, ಸುಧಾರಿತ ಕೃಷಿಯಂತ್ರೋಪಕರಣ ಹಾಗೂ ಕಿಸಾನ ಡ್ರೋಣ ಬಳಕೆ, ರೈತರ ಆವಿಷ್ಕಾರಗಳು, ವಿಶೇಷ ಸಾಧನೆಗೈದ ರೈತ ಮತ್ತು ರೈತ ಮಹಿಳೆಯೊಂದಿಗೆ ಸಂವಾದ, ಕೃಷಿ ಅರಣ್ಯ, ಪಶುಸಂಗೋಪನೆ, ಜಾನುವಾರುಗಳ ಪ್ರದರ್ಶನ ಹಾಗೂ ಮೇವಿನ ಬೆಳೆಗಳ ತಾಂತ್ರಿಕತೆ, ಮಹಿಳಾ ಸಬಲೀಕರಣಕ್ಕೆ ಸಮುದಾಯ ವಿಜ್ಞಾನದ ತಾಂತ್ರಿಕತೆಗಳು, ನಂತರ ಚೆನ್ನವೀರ ಕಣವಿಲೇಖನ ಪ್ರಶಸ್ತಿ, ಕನ್ನಡ ಕೃಷಿಗೋಷ್ಠಿ ಹಾಗೂ ಮಹಿಳೆಯರಿಗಾಗಿ ಮತ್ತು ಮಕ್ಕಳಿಗಾಗಿ ಕೃಷಿ ವಿಜ್ಞಾನ ಕೇಂದ್ರಗಳ ಮುಖಾಂತರ ವಿವಿಧ ಸ್ಪರ್ಧೆಗಳನ್ನೂ ಸಹ ಆಯೋಜಿಸಲಾಗಿದೆ. ಹಾಗಾಗಿ ಹುನಗುಂದ ಮತಕ್ಷೇತ್ರದ ಸಮಸ್ತ ರೈತ ಬಾಂಧವರು ಸಾಂಪ್ರದಾಯಿಕ ಬೆಳೆಗಳೊಂದಿಗೆ ಲಾಭದಾಯಕ ವಾಣಿಜ್ಯ ಬೆಳೆಗಳನ್ನು ವೈಜ್ಞಾನಿಕ ತಳಹದಿಯಲ್ಲಿ ಬೆಳೆಯಲು ಈ ಕೃಷಿ ಮೇಳವು ಅವಕಾಶ ಮಾಡಿಕೊಡುತ್ತದೆ. ಆ ಬೆನ್ನಲೆಯಲ್ಲಿ ರೈತರೆಲ್ಲರೂ ಪಾಲ್ಗೊಂಡು ಸದುಪಯೋಗ ಮಾಡಿಕೊಳ್ಳಬೇಕೆಂದು ಮನವಿ ಮಾಡಿದರು. ನಂತರ ರೈತರ ಪಾಲ್ಗೊಳ್ಳಲು ಅವಶ್ಯವಿರುವ ಸೌಲಭ್ಯಗಳ ಬಗ್ಗೆ ಮಾಧ್ಯಮ ಪ್ರತಿನಿಧಿಗಳು ಕೇಳಲಾದ ಪ್ರಶ್ನೆಗಳಿಗೆ ಉತ್ತರಿಸಿದರು. ಈ ಒಂದು ಸುದ್ದಿಗೋಷ್ಠಿಯಲ್ಲಿ ಜಿಲ್ಲಾ ಪ್ರತಿನಿಧಿಗಳಾದ ಪ್ರಭುಪಿ ಇದ್ದಲಗಿ, ಕೃಷಿ ಸಮಾಜದ ಪದಾಧಿಕಾರಿಗಳಾದ ಸಂಗಪ್ಪ ಹೂಲಗೇರಿ, ಕೃಷ್ಣ ಬಿಜಾಲಿಹಾಳ, ಬಸವರಾಜೆಂ ಹೊಸಮನಿ, ಸಂಗಪ್ಪ ಕೆಂಗಲ್, ಶರಣಪ್ಪ ಗೋಲಪ್ಪನವರ, ಗದಿಗೆಪ್ಪ ರಾಘಾಪೂರರು ಉಪಸ್ಥಿತರಿದ್ದರು. ಲೋಕನಾಯ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ಕಾರ್ಯಕ್ರಮವನ್ನ 2025 ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಕೃಷಿ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ನಮ್ಮ ವಿಶ್ವವಿದ್ಯಾಲಯದಿಂದ. ಇದರ ಉದ್ದೇಶ ಏನಂದ್ರೆ, ಇದರದ ಕೋಟ್ ಏನಂದ್ರೆ ಪೌಷ್ಟಿಕ ಆಹಾರ ಭದ್ರತೆಗೆ, ಮಣ್ಣಿನ ಆರೋಗ್ಯ ಮತ್ತು ಸಾಂಪ್ರದಾಯಿಕ ತಳಿಗಳು. ಅಂದ್ರೆ ನಮ್ಮ ಫುಡ್ ಸೆಕ್ಯೂರಿಟಿ, ನಮ್ಮ ಈಗೇನು ಆಹಾರದ ಆಹಾರ ಯಾಕೆ ಅಧಿಗಳಾಗಿದೆ, ಆಹಾರ ಅಂದ್ರೆ ನಮ್ಮ ಆರೋಗ್ಯ, ಆರೋಗ್ಯವೇ ಭಾಗ್ಯ. ಆರೋಗ್ಯದಿಂದ ಏನಂದ್ರೆ ನಮ್ಮ ಉಳಿದೆಲ್ಲ ಸಂಪತ್ತು ಇರ್ತದೆ. ಆ ಆರೋಗ್ಯವನ್ನು ಕಾಪಾಡಲಿಕ್ಕೆ ಮಣ್ಣಿನ ಆರೋಗ್ಯವನ್ನ ಮತ್ತು ಸಾಂಪ್ರದಾಯಿಕ ತಳಿಗಳನ್ನ, ಅಂದ್ರೆ ಟ್ರೆಡಿಷನಲ್ ವೆರೈಟಿಗಳನ್ನ ಸಂರಕ್ಷಣೆ ಹೇಗೆ ಮಾಡ್ಬೇಕು ಅಂತೇಳಿ ಇದ್ರ ಬಗ್ಗೆ ಒಂದು ಉದ್ದೇಶ ಇಟ್ಕೊಂಡು ನಮ್ಮ ವಿಶ್ವವಿದ್ಯಾಲಯ, ಕೃಷಿ ವಿಶ್ವವಿದ್ಯಾಲಯ ಧಾರವಾಡವರು ಕೃಷಿ ಮೇಳವನ್ನು ಹಮ್ಮಿಕೊಂಡಿದ್ದಾರೆ. ವಿಶೇಷತೆ ಏನಂತಂದ್ರೆ ಎಲ್ಲ ಹೈಟೆಕ್ ತೋಟಗಾರಿಕೆ, ಡ್ರೋನ್ಗಳ ಬಳಕೆ, ಮತ್ತೆ ರೈತರಿಗೆ ಅನುಕೂಲ ಆಗುವಂತಹ ಬೇರೆ ಬೇರೆ ತಳಿಗಳ ಒಂದು ಪರಿಚಯ ಮತ್ತು ಬೇರೆ ಬೇರೆ ಫಲಪುಷ್ಪದಲ್ಲಿ ಪ್ರತಿ ವರ್ಷದಲ್ಲೂ ಕೂಡ ಈ ವರ್ಷ ಹೊಸ ವಿಶೇಷ ರೀತಿಯಲ್ಲಿ ಕೃಷಿ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ. ಆದ್ದರಿಂದ ನಮ್ಮ ಹುನಗುಂದ ತಾಲೂಕು ಮತ್ತು ಇಕ್ಕಲ್ ಅವಳಿ ತಾಲೂಕಿನ ರೈತ ಬಾಂಧವರಿಗೆ ವಿನಂತಿಸಿಕೊಳ್ಳೋದಂದ್ರೆ, ಕೃಷಿ ಮೇಳದಲ್ಲಿ ತಾವೆಲ್ಲರೂ ಭಾಗವಹಿಸಿ ಎಲ್ಲರೂ ಯಶಸ್ವಿಗೊಳಿಸಬೇಕೆಂದು ತಮ್ಮಲ್ಲಿ ಈ ಮೂಲಕ ವಿನಂತಿಸಿಕೊಳ್ಳುತ್ತೇವೆ. ಎಲ್ಲ ರೈತರು ಸ್ವಯಂ ಪ್ರೇರಿತವಾಗಿ ಬರಬೇಕು. ಆ ಸ್ವಯಂ ಪ್ರೇರಿತವಾಗಿ ಬರಬೇಕು. ಎಲ್ಲಿ ಸೋರ್ಸ್ಗಳ ಅನುಕೂಲ ಅಗ್ರಿಕಲ್ಚರ್ ಆಫೀಸ್ನೊಳಗೆ PKPSದವರು, ಗ್ರಾಮ ಪಂಚಾಯತಿಗಳು ತಮ್ಮ ಒಂದು ಸೋರ್ಸ್ ಆಫ್ ಇದ್ರೊಳಗೆ ನೋಡಿಕೊಂಡು ಬರಬೇಕಂತೇಳಿ ಒಂದು ಇದೆ. ಆದರೆ ಇದು ಏನೈತಲ್ಲ, ಕೃಷಿ ಮೇಳಕ್ಕೆ ರೈತರು ಸ್ವಯಂ ಪ್ರೇರಿತವಾಗಿ ಬರಬೇಕಂತೇಳಿ ಯಾವಾಗಲೂ ಕೂಡ ಸ್ವಯಂ ಪ್ರೇರಿತವಾಗಿ ಬರಬೇಕಂತೇಳಿ ನಮ್ಮ ಒಂದು ಮೂಲಭೂತ ಎಲ್ಲ ಸೋರ್ಸ್ಗಳನ್ನು ನೋಡಿಕೊಂಡು ನಾವು ಕೃಷಿ ಸಮಾಜದಲ್ಲಿ ನಾವು ಎಲ್ಲ ಕೂಡ ಒಂದು ಗಾಡಿ ಮಾಡುವಂಥ ವ್ಯವಸ್ಥೆನ ನಾವು ಮಾಡ್ತೀವಿ. ಒಬ್ಬರಿಬ್ಬರು ದೊಡ್ಡ ರೈತರು ಕೇಳಿರ್ತಾರೆ, ಯಾರಿಗೆ
ನಮ್ಮಲ್ಲಿ ಕೂಡ ವ್ಯವಸ್ಥೆ ಮಾಡಿ ಬಸ್ ಮಾಡಿ ಆ ಸದ್ಯ ಹಳ್ಳಿ ಒಳಗೆ ಇಲ್ಲಿಯೂ ನಮ್ಮ ಇದರಿಂದ ಅಗ್ರಿಕಲ್ಚರ್ ಆಫೀಸಿಂದ ಒಂದು ಬಸ್ಸು ಮಾಡಿದ್ದಾರೆ ಬಟ್ ಆದ್ರೆ ಸ್ವಯಂ ಪ್ರೇರಿತವಾಗಿ ರೈತರು ಬರ್ಬೇಕಂತ ಹೇಳಿ ಒಂದು ಇದು ಆದ್ರೆ ಮತ್ತು ಯಾಕೆ ಧಾರವಾಡ ಕೃಷಿ ಮೇಳಕ್ಕೆ ಸ್ವಯಂ ಪ್ರೇರಿತವಾಗಿ ರೈತರು ಬರ್ಬೇಕಂತ ಈಗಿನ ಏನಾಗಿರುತ್ತೆ ಅಂದ್ರೆ ರೈತರು ಧಾರವಾಡ ಯೂನಿವರ್ಸಿಟಿಗೆ ಬರ್ತಾರೆ ಬಂದು ನೋಡಿಕೊಂಡು ತಮ್ಗೆ ಏನಾರ ಬೇಕಾದ ವಸ್ತುಗಳು ತಗೊಂಡು ಬರ್ತಾರೆ ಬಟ್ ಇಲ್ಲಿ ಇಂಪ್ಲಿಮೆಂಟ್ ಆಗ್ತಾ ಇದೆ ನಾ ಇವತ್ತು ಆ್ಯಕ್ಚುಲಿ ರೈತ ಇಂಪ್ಲಿಮೆಂಟ್ ಈಗ ಒಂದು ಉದಾಹರಣೆ ಬಿಲ್ಪತ್ರೆ ಬಿಲ್ಪತ್ರೆ ಗಿಡ ಏನಿಲ್ಲ ಆ ಬಿಲ್ಪತ್ರೆ ಗಿಡ ಜ್ಯೂಸ್ ಮಾಡ 3 ವರ್ಷಕ್ಕೆ ಬೆಳೀತು ನಮ್ಮ ತೋಟಗಾರಿಕೆ ಬಾಗಿಲು ತೋಟಗಾರಿಕೆ ಗಿಡ ಆ ಬಿಲ್ಪತ್ರೆಯನ್ನ ಬೆಳೆದು ಅದರಿಂದ ಜ್ಯೂಸ್ ಮಾಡಿದ್ಮೇಲೆ ಹಾರ್ಟ್ ಭಾಷೆ ಇಲ್ಲಿ ಉತ್ತರ ಪ್ರದೇಶ ಮತ್ತು ಉತ್ತರಾಖಂಡ ಒಳಗೆ ಜಾಸ್ತಿ ಬೇಸಿಗೆ ಹೊರಗೆ ಬರೋದು ಇಂಥ ಇಂಪ್ಲಿಮೆಂಟ್ ಮಾಡೋಕ್ಕೆ ರೈತರು ವಿಚಾರಗಳನ್ನು ಮಾಡೋದು ಆ ವಿಚಾರಣೆ ಮಾಡೋದು ಅದು ನದಿಗುಂಟ ಸೌಳ ಭೂಮಿ ಇರ್ತದೆ ಆ ಸೌಳ ಭೂಮಿಗೆ ಬೆಳೀತದೆ ಅದು ವೇಸ್ಟ್ ಇರ್ತದೆ ನಮಗೆ ಸೌಳ ಭೂಮಿ ಅಲ್ಲಿ ಅಂಥ ಗಿಡಗಳನ್ನು ಹಚ್ಚಿ ಅಂಥ ಆವಿಷ್ಕರಣೆಯನ್ನು ಮಾಡುವಂಥ ರೈತರು ಮುಂದೆ ಬರೋರು ಆ ಯಾಕೆ ರೈತರನ್ನ ನಿಮ್ಮ ಮುಖಾಂತರ ಮನೆ ಮಾಡ್ಕೊಳಕತ್ತಿಲ್ಲ ಒಂದು ಹೊಸ ಉದಾಹರಣೆ ಕೊಟ್ಟು ಹೊರತು ಮತ್ತೊಂದು ಬೆಳೆಗಳನ್ನು ಬೆಳೆದು ಅದನ್ನು ಕಮರ್ಷಿಯಲ್ ಆಗಿ ಆ ಜ್ಯೂಸ್ ಸೆಂಟರ್ ನಾವು ಮಾಡಿದ್ರೆ ಒಂದು 10 ಮಂದಿ 15-20 ಮಂದಿ ರೈತರು ಆ ಬೆಳೆಗಳನ್ನು 3 ವರ್ಷದ ಬೆಳೆಯೋದು 3 ವರ್ಷದ ಬೆಳೆಯೋದು ನಮ್ಮ ಇಲ್ಲೇ ಬಾಗಲಕೋಟೆ ಉದಾಹರಣೆ ಮತ್ತೆ ಆ ಬಿಲ್ಪತ್ರೆ ಜ್ಯೂಸ್ ಮಾಡ್ತಾರೆ ಆ ಸೆಂಟರ್ ಅವರು 3 ವರ್ಷಕ್ಕೆ ಹುಟ್ಟಿ ಬೆಳೆ ಬೆಳೆದ ಮೇಲೆ ಆ ಜ್ಯೂಸ್ ಸೆಂಟರ್ ನಾವು ಮಾಡಿದ್ವಿ ಅದೊಂದು ಮ್ಯಾನುಫ್ಯಾಕ್ಚರಿಂಗ್ ನಾವು ಮಾಡಿ ಆ ದೃಷ್ಟಿಯಿಂದ ನೋಡಿದ್ವಿ ರೈತರು ಸಂಪರ್ಕದಾಗಿರ್ಬೇಕು ಬರೇ ನಾವು ಧಾರವಾಡ ಯೂನಿವರ್ಸಿಟಿ ಹೊಂಟೀವಿ ಗಾಡಿ ಮಾಡ್ತೀವಿ ಯಾರಿಗೆ ಬೇಕಾದರೂ ಸ್ವಲ್ಪ ಹೆಲ್ಪ್ ಮಾಡ್ತೀವಿ ಹೆಚ್ಚಿಗೆ ನೀವು ಇಂಥವೆಲ್ಲ ಆವಿಷ್ಕಾರ ಮಾಡ್ಬೇಕಾದ್ರೆ ಅವರು ಕೂಡ ನಮ್ಮ ಜೊತೆ ಸಾಥ್ ಆಗಲಿ ಅಂತ ಹೇಳಿ ಮಾಧ್ಯಮಗಳು ಇದ್ರೊಳಗೆ ನಿಮ್ಮ ಮಾಧ್ಯಮದ ಪಾತ್ರ ಜಾಸ್ತಿ ಸರ್ ಈಗ ಸ್ವಯಂ ಪ್ರೇರಿತ ಬರ್ತಾರಲ್ಲ ಈಗ ರೈತರಿಗೆ ಅವ್ರಿಗೆ ಅಲ್ಲಿ ಇರಕ್ಕೆ ಏನು ವ್ಯವಸ್ಥೆ ಐತ್ರಿ ಸ್ವಯಂ ಪ್ರೇರಿತ ರೈತರು ಬರ್ತಾರಲ್ಲ ಕೃಷಿ ಮೇಳಕ್ಕೆ ಅವ್ರಿಗೆ ಉಚಿತ ವ್ಯವಸ್ಥೆ ಐತಿ ಹೆಂಗೆ ವಸತಿದು ಅಡ್ವಾನ್ಸ್ ಬುಕ್ ಮಾಡಿದ ಉಚಿತ ವಸತಿನೇ 4 ದಿವಸಕ್ಕೂ ಅಣ್ಣ ಈಗ ಕಾರ್ಯಕ್ರಮ ಎಲ್ಲಿ ಯೂನಿವರ್ಸಿಟಿಯಾಗ ನಡೀತೈತೆ ಔಟ್ ಆಫ್ ಏರಿಯಾ ಐತೆ ಧಾರವಾಡದಾಗ ಐತೆ ಅಂದ್ರೆ ಈಗ ರೈತರು ಬರ್ಬೇಕಾದ್ರೆ ಸ್ವಯಂ ಪ್ರೇರಿತ ಬಂದ್ರು ಅವ್ರು 1 ದಿವಸ ಬಿಟ್ಟು ಹೊರತುಪಡಿಸಿ ಉಳ್ಕೆದ ಖರ್ಚು ಅವ್ರ ಮಾಡ್ಕೋಬೇಕು ಅಲ್ರಿ 4 ದಿವಸದ ಹೇಳಕತ್ತೀನಿ 1 ದಿವಸದ ಅಲ್ಲ ನಾನು 4 ದಿವಸ ಫ್ರೀನೇ ವಸತಿನೂ ಐತ್ರಿ